ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ, ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇವತ್ತು ಹಾಸನದ ಹೇಮಾವತಿ ಸರ್ಕಲ್ನಲ್ಲಿ ಹಾಸನ ಜಿಲ್ಲಾ ಜನಪರ ಒಕ್ಕೂಟ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲ ಸೇರಿದ್ದಾರೆ. ಮಹಾರಾಜ ಕಾಲೇಜ್ನ ಒಳಗಡೆ, ಮಹಾರಾಜ ಪಾರ್ಕ್ನ ಒಳಗಡೆ ಇವರೆಲ್ಲರೂ ಕೂಡ ಪೋಸ್ಟರ್ಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗೋದನ್ನು ಗಮನಿಸ್ತಾ ಇದ್ದೀರಿ. ಮಹಿಳೆಯರೆಲ್ಲರೂ ಇದ್ದಾರೆ. ಆ ಮೂಲಕ ಈ ಒಂದು ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರು ಪೋಸ್ಟರ್ಗಳನ್ನು ಹಿಡಿದುಕೊಂಡು ಇದು ದೊಡ್ಡ ಅನ್ಯಾಯ, ಇದು ಮಹಿಳೆಯರಿಗಾಗಿರುವಂಥ ಅನ್ಯಾಯ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಮಾತಾಡ್ತೀನಿ. ಹೇಳಿಮ್ಮ, ಇದು ಪ್ರತಿಭಟನೆ ಏನು ಹೇಳ್ತೀರಿ ನೀವು? ಏನು ಎಚ್ಚರಿಕೆ ಕೊಡ್ತಾ ಇದ್ದೀರಿ? ಸರ್, ಈಗಾಗಲೇ ಹಾಸನದಲ್ಲಿ 24ನೇ ತಾರೀಕಿನಿಂದ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣನ ವಿರುದ್ಧ ಪ್ರಜ್ವಲ್ ಒಂದು ಪೆನ್ ಡ್ರೈವ್ ಹೊರಗಡೆ ಬಂದಿದೆ. ಇದು ಹಣ ಬಲ ಇರ್ಬೋದು, ತೋಳು ಬಲ ಇರ್ಬೋದು, ಮತ್ತು ಪ್ರಭಾವ ವ್ಯಕ್ತಿಗಳು ಹೆಂಗೆ ಬೇಕಾದ್ರೂ ಹಂಗೆ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಇದು ಸುಮ್ಮನೆ ಇದು ಅವರು ಒಂಥರ ಸೈಕೋ ಇರಬೇಕು ಅಂತ ಹೇಳ್ಸುತ್ತೆ. ಹೆಣ್ಣು ಮಕ್ಕಳನ್ನ ವಿಡಿಯೋ ಮಾಡಿ ಆ ವಿಡಿಯೋ ಮುಖಾಂತರ ಅದನ್ನು ಪೆನ್ ಡ್ರೈವ್ಗೆ ಹಾಕೊಂಡು ಅದು ಎಲ್ಕ ತೋರ್ಪಡಿಸ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಹೊರವತ್ತ ಮಹಿಳೆಯ ಸಿಂಬಲ್ ಹಾಕೊಂಡಿದ್ದಾರೆ. ಆದರೆ ನಿಜವಾಗ್ಲೂ ಅವ್ರ ತಲೆ ಒಳಗಡೆ ತುಂಬಿರ್ತಕ್ಕಂಥದ್ದು ಮನುವಾದ ಸಿದ್ಧಾಂತ. ಹೆಣ್ಣು ಮಕ್ಕಳನ್ನ ಒಂದು ಭೋಗದ ವಸ್ತುವಾಗಿ ನೋಡ್ತಕ್ಕಂಥದ್ದು, ಗಂಡಿಗೆ ಸುಖ ಕೊಡಬೇಕು. ಈಗ ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾನ್ಯ ಶಾಸಕರ ಮಗ, ಇಷ್ಟು ದೊಡ್ಡ ಪ್ರಭಾವಿ ಹೀಗೆಲ್ಲ ಇರುವಾಗ, ಮೇಡಮ್ ಜಿ ಇಷ್ಟೆಲ್ಲ ಇರುವಾಗ ಆ ಅಮಾಯಕ ಸಂತ್ರಸ್ತ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ತಮ್ಗನ್ಸುತ್ತೆ? ಕಾನೂನಿನ ಎದುರುಗಡೆ ಯಾರು ದೊಡ್ಡವರಲ್ಲ ಅನ್ನೋದನ್ನ ಕಾನೂನು ಸಾಬೀತುಪಡಿಸ್ಬೇಕು. ತಮ್ಮ ಒತ್ತಾಯ ಏನು, ತಮ್ಮ ಆಕ್ರೋಶ ಏನು? ನಾವು ಆರೋಪಿಗಳನ್ನು ಬಂಧನ ಮಾಡಬೇಕು, ಆರೋಪಿಗಳನ್ನು ಬಂಧನ ಮಾಡಬೇಕು, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಅನ್ನೋದು ನಮ್ಮ ಮುಖ್ಯವಾದಂತಹ ಬೇಡಿಕೆ ಇರೋಂಥದ್ದು. ಮತ್ತು ಯಾರೂ ಕೂಡ ತಮ್ಮ ಅಧಿಕಾರವನ್ನು, ಅದು ಯಾವುದೇ ರೀತಿಯ ಅಧಿಕಾರ ಇರಬಹುದು, ಅದನ್ನು ದುರ್ಬಳಕೆ ಮಾಡಿಕೊಂಡು ಹೆಣ್ಣು ಮಕ್ಕಳ ಶೋಷಣೆಗೆ ಅದನ್ನು ಬಳಸೋದಿದೆಯಲ್ಲ, ಅದು ಅತ್ಯಂತ ಹೇಯವಾದಂತಹ ಕೃತ್ಯ. ನಾವು ಅದನ್ನು ಖಂಡಿಸ್ತೀವಿ. ಈಗ ಈ ಮೂಲಕ ತಾವು ಏನು ಮುಂದಡಿ ಹಿಡಿದು ಹೊರಟಿದ್ದೀರಿ ಈ ಹೋರಾಟದ ಮೂಲಕ? ನಾವು ಸರ್ಕಾರಕ್ಕೆ ಮತ್ತು SITಗೆ ಮತ್ತು ಇಡೀ ಸಮಾಜದ ಜನತೆಗೆ ಈ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹೆಣ್ಣನ್ನು ಭೋಗದ ವಸ್ತುವನ್ನಾಗಿ ನೋಡುವಂತಹ ಒಂದು ಕ್ರಮ ಇದೆಯಲ್ಲ, ಅದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತ ಅನ್ನೋದನ್ನು ಹೇಳೋದಕ್ಕೆ. ಇಷ್ಟೆಲ್ಲ ಆಯಿತು, ನೂರಾರು ಜನ ಹೆಣ್ಮಕ್ಳಿದ್ದಾರೆ, ಅವರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ತಾವೇನಾದರೂ ಅವ್ರನ್ನ ಸಂಪರ್ಕ ಮಾಡಿದ್ರಾ? ಅವ್ರ ಜೊತೆಯಲ್ಲಿ ಮಾತುಕತೆ ಏನಾದರೂ ಆಗಿದೆಯಾ ತಮ್ಮ ಹೋರಾಟಗಾರರಿಂದ? ನಮಗೆ ಅಂಥ ಹೆಣ್ಮಕ್ಳನ್ನ ಸಂಪರ್ಕ ಮಾಡಲಿಕ್ಕೆ ನಾವೇ ಮಾನಸಿಕವಾಗಿ ಕುಗ್ದು ಹೋಗಿದ್ದೀವಿ. ನಾವು ಇವತ್ತು ಅವರಿಗೆ ಬೆಂಬಲವನ್ನು ಸೂಚಿಸುವಂಥ, ಅವರಿಗೆ ಬಾಹ್ಯ ಬೆಂಬಲ ಮತ್ತು ಅವರಿಗೆ ಎಲ್ಲ ಥರದ ಸಾಂತ್ವನದ ಬೆಂಬಲವನ್ನು ಸೂಚಿಸಲಿಕ್ಕೆ ಇಡೀ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಸೇರಿ ನಾವಿವತ್ತು ಒಂದು ಪ್ರೊಸೆಷನ್ ರ್ಯಾಲಿನೂ ಕೂಡ ಮಾಡಿ DC ಅವರಿಗೆ ಇದರ ವಿರುದ್ಧ ಪ್ರತಿಭಟನಾ ರ್ಯಾಲಿ ಹೆಂಗಿರುತ್ತೆ, ತಮ್ಮ ಹೋರಾಟ ಹೆಂಗಿರುತ್ತೆ ಹೇಳಿ? ಪ್ರತಿಭಟನೆ ರ್ಯಾಲಿ ಅಂದರೆ ಯಾರು ತಪ್ಪಿತಸ್ಥರು ಇದ್ದಾರೋ ಆ ತಪ್ಪಿತಸ್ಥರನ್ನ ಕಾನೂನಾತ್ಮಕವಾಗಿ ತನಿಖೆ ನಡೆಸಿ ಅವರ ಅಪರಾಧಿಗಳು ಅಂತ ಕಂಡು ಬಂದಾಗ ಅವರನ್ನು ಕಾನೂನಾತ್ಮಕವಾಗಿ ಶಿಕ್ಷಿಸಬೇಕು. ಎರಡನೇದು, ಇದೊಂದು ಬೇರೆ ಸಂಸದರಿಗೆ, ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಜಾ ಸೇವಕರು ಅನ್ನೋದು ಬಿಟ್ಬಿಟ್ಟು ನಾವೇ ಪ್ರಭುಗಳು ಅಂತ ಈ ಥರ ದೌರ್ಜನ್ಯಗಳನ್ನ ನಡೆಸ್ತಾರಲ್ಲ, ಅವರಿಗೆ ಸಂವಿಧಾನದ ಆಶಯ ಇಲ್ಲ, ಸಂವಿಧಾನದಲ್ಲಿ ಬರ್ತಕ್ಕಂಥ ಯಾವುದೇ ಗೌರವ ಕೂಡ ಅವ್ರಿಗಿಲ್ಲದೆ ಇರೋದ್ರಿಂದ ಅಂಥವ್ರಿಗೆ ಒಂದು ಲೆಸನ್ ಟೀಚ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳ ಮೂಲ ಉದ್ದೇಶವಾಗಿದೆ. ಈಗ ಒಂದು ಎಷ್ಟು ಜನ ಸೇರ್ತೀರಿ ತಾವೆಲ್ಲರೂ? ನಾವು ಹೆಚ್ಚು ಕಡಿಮೆ ಒಂದು 500 ಜನ ಇವತ್ತು ಸೇರ್ಲಿ, 1000 ಜನ ಸೇರಲಿಕ್ಕೆ ಇವತ್ತು ನಾವು ಅನುಮತಿ ಕೇಳಿದ್ದು, ಅವರ ಅನುಮತಿ ನನ್ನ ಕೊಟ್ಟಿಲ್ಲ. ಆದರೂ ಕೂಡ ನಾವು ಇವತ್ತು ಒಂದು 500 ಜನ ಸೇರಿ ಇವತ್ತು ಅದನ್ನು ಪ್ರತಿಭಟಿಸ್ತಾ ಇದ್ದೀವಿ. ಈಗ ರ್ಯಾಲಿ ಮೂಲಕ ಒಂದು ಮೆಮೊರಂಡಮ್ನ DC ಅವರಿಗೆ ಕೊಡ್ತೀವಿ. ಎಸ್ SIT ತನಿಖೆ ಆರಂಭ ಆಗಿದೆ, SIT ಫಾರ್ಮ್ ಆಗಿದೆ, ತನಿಖೆಯೂ ಆರಂಭ ಆಗಿದೆ. ತಾವೆಲ್ಲರೂ SIT ತನಿಖೆಯ ಭಾಗವಾಗಿ ಹೇಗೆ ಅವರಿಗೆ ಜೊತೆಯಾಗಿರ್ತೀರಿ, ಹೇಗೆ ಅವ್ರಿಗೆ ಸಹಕಾರ ಕೊಡ್ತೀರಿ, ಮತ್ತು ಈ ಸರ್ಕಾರಕ್ಕೆ ಏನು ಹೇಳ್ತೀರಿ? ಅದು ಕಾನೂನಾತ್ಮಕವಾದಂಥ ಒಂದು ಅಂಗ. ಅದಕ್ಕೆ ನಾವು ಯಾವುದೇ ರೀತಿಯ ಅವ್ರದ್ದೇ ಆದಂಥ ತನಿಖೆಯನ್ನು ಅವ್ರು ಮಾಡ್ಕೊಳ್ತಾರೆ. ನಾವು ಒಬ್ಬ ಜನಪರ
ಕಾಳಜಿಯುಳ್ಳವರಾಗಿ ನಾವು ಆ ಜನಪರ ಚಳುವಳಿ ಆಶಯಗಳನ್ನ ಆ ಮೂಲಕನೇ ನಾವು ಅವರಿಗೆ ಇದು ಅತ್ಯಂತ ಒಂದು ಪಾರದರ್ಶಕವಾದ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಚಾರ ಇದು. ಖಂಡಿತವಾಗೂ ಕೂಡ ಅದಕ್ಕೆ ಪಾರದರ್ಶಕವಾದ ತನಿಖೆ ಆಗಲಿ, ಪಾರದರ್ಶಕವಾದ ತನಿಖೆ ಮೂಲಕ ನ್ಯಾಯ ಹೊರಬರಲಿ, ಸಂತ್ರಸ್ತರ ಮಹಿಳೆಯರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಮೂಲ ಉದ್ದೇಶ. ನೋಡಿ, ಇಲ್ಲಿಂದ ಒಂದು 400ರಿಂದ 500 ಜನ ಡಿ ಸಿ ಕಚೇರಿವರೆಗೂ ಹೋಗಿ ಅಲ್ಲಿ ಡಿ ಸಿ ಕಚೇರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಈ ತನಿಖೆಯನ್ನ ಕ್ಷಿಪ್ರವಾಗಿ ಮಾಡಬೇಕು, ತಪ್ಪಿತಸ್ಥರು ಯಾರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕು, ಎಂಥದ್ದೇ ಪ್ರಭಾವ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಒಂದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು. ಹಾಸನಕ್ಕೆ ಹಾಸನವೇ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ ಇದು. ನಾವೆಲ್ಲರೂ ಸಹಿಸೋದಿಲ್ಲ ಅಂತೇಳಿ ಬ್ಯಾನರ್ಗಳನ್ನು ಹಿಡ್ಕೊಂಡಿದ್ದಾರೆ. ನಮ್ಮ ವಿಜಯ್ ತೋರಿಸ್ಬೇಕು ಮಹೇಶ್, ಬ್ಯಾನರ್ಗಳನ್ನು ಹಿಡ್ಕೊಂಡಿದ್ದಾರೆ, ಪೋಸ್ಟರ್ಗಳನ್ನು ಹಿಡ್ಕೊಂಡಿದ್ದಾರೆ, 100 ಜನ ಬರ್ತಾ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳ್ತಾ ಇರೋದು ಒಂದೇ, ನಾವು ಇದನ್ನು ಸಹಿಸೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಆ ಮೂಲಕ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಈಗ ಆರಂಭ ಆಗುತ್ತೆ. ಮಹಿಳೆಯರೆಲ್ಲರೂ ಸೇರಿದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಸಂತ್ರಸ್ತೆಯರ ಜೊತೆಯಲ್ಲಿ ನಾವು ನಿಲ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಜನ ಸೇರ್ತಾ ಇದ್ದಾರೆ, ಪೊಲೀಸ್ ಬಂದೋಬಸ್ತ್ ಇದೆ. ಮತ್ತೊಂದು ಕಡೆಯಲ್ಲಿ ಗೇಟ್ ಇದೆಯಲ್ಲ, ಇದು ಮಹಾರಾಜ ಪಾರ್ಕ್ನ ಗೇಟ್, ಇದು ಗೇಟ್ನ ಮುಂಭಾಗದಲ್ಲಿ ಸೇರಿರುವಂಥ ಜನ ಘೋಷಣೆಯನ್ನು ಕೂಗ್ತಾ ಧಿಕ್ಕಾರವನ್ನು ಹೇಳ್ತಾ ಇದ್ದಾರೆ.